ಕೋಡಿಂಗ್ ದ ಸೆಕ್ಷನ್ ಫಾರ್ಮುಲಾ. ನಾವು ಹೇಗೆ ಈ ಸೆಕ್ಷನ್ ಫಾರ್ಮುಲಾ ಕೋಡ್ ಮಾಡಿದ್ದೀವಿ, ನಮ್ಮ ಉತ್ತರ ಹೇಗೆ ಬರ್ತಾ ಇದೆ. ಸೊ ಗ್ರಾಫ್ ನೋಡೋದಕ್ಕೆ ಹೋಗಲ್ಲ, ಇದನ್ನು ಮಾತ್ರ ಈ ಪಾಯಿಂಟ್ಸ್ ಹೇಗೆ ಕಂಡುಹಿಡಿತೀವಿ ಅಂತ ಅದನ್ನು ಮಾತ್ರ ನೋಡ್ತಾ ಇದ್ದೀವಿ. ಸೊ ಇಲ್ಲಿದೆ ನಿಮ್ಮ ಉತ್ತರ. ಒಂದು ಮಾಡ್ಬಿಟ್ಟು ನೋಡ್ಬಿಡ್ತೀನಿ. ಈಸಿ ಪ್ರಶ್ನೆ. 4 ಅರೆ ನಮ್ 4 ಮತ್ತೆ 10 ಆಯ್ತಾ. ಮತ್ತೊಂದು 4 ಮತ್ತೆ -10 ಸ್ಟ್ರೈಟ್ ಲೈನ್ ಸಿಗುತ್ತೆ ಅಲ್ವಾ. ಉದ್ದುದ್ದ ಬರುತ್ತೆ. ರೇಷಿಯೋ 10 ಅಲ್ವಾ. 2:3 ಮಾಡ್ತೇನೆ. 2:3. ಸೊ ನಮ್ಮ ಚಿತ್ರ ಇಲ್ಲಿ ನೋಡ್ಬೋದು, ನೋಡಿಲಿ 2:3 ಅಲ್ವಾ. ಸೊ ಈಗ ಹೇಗೆ ಬರ್ತಾ ಇದೆ ಇದು, ನಮ್ಮ ಉತ್ತರ ಹೇಗೆ ಬರ್ತಾ ಇದೆ 4,2 ಅಂತ ಹೇಗೆ ಬರ್ತಾ ಇದೆ ಅದು. ಸೊ ಈ ಫಾರ್ಮುಲಾ ನೋಡಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಅಂದ್ರೆ ಈ ವ್ಯಾಲ್ಯೂಸ್ ಎಲ್ಲಿಂದ ಬಂತು ಅಂತ ಹೇಳಿ ಈ ಭಾಗ ನೋಡಿ, ಕ್ಯಾಲ್ಕುಲೇಟಿಂಗ್ ದ ಕೋಆರ್ಡಿನೇಟ್ಸ್. ಸೊ x of p and y of p is x1 into m2 plus x2 into m1 divided by m1 plus m2, and y of p is y1 into m2 plus y2 into m1 divided by m1 plus m2. ಅದೇ ಫಾರ್ಮುಲಾ, ಇನ್ನೇನು ಇಲ್ಲ, ಅದನ್ನೇನೆ ನಾನು ಕೋಡ್ ಮಾಡಿರೋದು. ಸೊ ಹೇಳಿದ್ನಲ್ಲ, ಕೋಡಿಂಗ್ ಏನು ನಿಮ್ಮ ಮ್ಯಾಥ್ಸ್ ಇಂದ ಏನು ದೂರ ಇಲ್ಲ. ಇದನ್ನ ಇಲ್ಲಿ ಅದೊಂದು ಫಾರ್ಮ್ಯಾಟ್ ಅಲ್ಲಿ ಬರೆಯೋದು ಒಂದೇ ಕೋಡಿಂಗ್ ಅಷ್ಟೇ, ಹೊರ್ತು ಯೋಚನೆ ಮ್ಯಾಥ್ಸ್ ಏನೆ. ಸೊ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಇರುತ್ತೆ, ಅದರಲ್ಲಿ ಟೈಪ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಉತ್ತರ ಅದಷ್ಟೇ ಸಿಗುತ್ತೆ. ಇದು ಮೇಲ್ಗಡೆ ಭಾಗ ಎಲ್ಲ ಗ್ರಾಫ್ ಪಾರ್ಟು, ಅದು ನಿಮ್ಗೆ ಅರ್ಥ ಮಾಡಿಸೋದಕ್ಕಾಗಲ್ಲ ಇವಾಗ, ಬಟ್ ಈ ಸೆಕ್ಷನ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ.